ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET 2023ಗೆ ಸಂಬಂಧಿಸಿದಂತೆ ಪೇಪರ್ 1 ಸಿಲೆಬಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗೆ ಪ್ರಿಪೇರೇಷನ್ ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ. ಇದರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಟ್ಸ್ ಕೂಡ ಇದೆ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇದಕ್ಕೆ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಲೋಗೋವನ್ನು ನೋಡಿ ನೀವು ಪ್ಲೇಸ್ಟೋರ್ನಿಂದ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಇಲ್ಲಿ ನೀವು ಸರ್ಚ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಮಟೀರಿಯಲ್ ನಿಮಗೆ ಲಭ್ಯವಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸರ್ಚ್ನಲ್ಲಿ KSET 2023 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ಇಲ್ಲಿ ಎಲ್ಲ ವೀಡಿಯೋ ಲೆಕ್ಚರ್, ಟೆಸ್ಟ್ಸ್, ವೀಡಿಯೋಸ್ ಎಲ್ಲವೂ ಕೂಡ ನಿಮಗೆ ಕಂಟೆಂಟ್ ಸಿಗುತ್ತೆ. ಸೊ ನೀವೇನಾದರೂ ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು KSET 2023 ಪೇಪರ್ 1 ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಬ್ಜೆಕ್ಟನ್ನು ಸಿಲೆಬಸನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆಲ್ಲ ಗೊತ್ತಿರೋವಾಗಿ ಪೇಪರ್ 1ನಲ್ಲಿ 10 ಯೂನಿಟ್ಗಳಿವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನ್ಮೆಂಟ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮತ್ತು ಹೈಯರ್ ಎಜುಕೇಷನ್ ಸಿಸ್ಟಮ್. ಈ ರೀತಿ 10 ಯೂನಿಟ್ಗಳನ್ನು ಪೇಪರ್ 1ನಲ್ಲಿ ನೀಡಲಾಗಿದೆ. ಮೊದಲನೇ ಯೂನಿಟ್ ಬಂದುಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡಿಂದ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನು ನೀಡಲಾಗಿರುತ್ತೆ. ಸೊ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ನಾವು ಏನು ಓದ್ತಾ ಇದ್ದೀವಿ? ಟೀಚಿಂಗ್ನ ಕಾನ್ಸೆಪ್ಟ್ ಏನು, ಟೀಚಿಂಗ್ನ ಅಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಸೊ ಇಲ್ಲಿ ನಾವು ಬೋಧನೆ ಅಂದರೇನು, ಬೋಧನೆಯ ಅರ್ಥ, ಬೋಧನೆಯ ವ್ಯಾಖ್ಯಾನ, ಬೋಧನೆಯ ಉದ್ದೇಶಗಳೇನೇನು, ಬೋಧನೆಯಲ್ಲಿ ಎಷ್ಟು ವಿಧಾನಗಳಿವೆ, ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್, 3 ಲೆವೆಲ್ಗಳ ಬಗ್ಗೆ ಓದ್ತಾ ಇದ್ದೀವಿ. ಮತ್ತು ಬೋಧನಾ ಕಾರ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳ್ಯಾವುವು. ನೆಕ್ಸ್ಟ್ ಬಂದುಬಿಟ್ಟು ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲ್ಸೆಂಟ್ ಆ್ಯಂಡ್ ಅಡಲ್ಟ್ ಲರ್ನರ್ಸ್, ಅಕಾಡೆಮಿಕ್, ಸೋಷಿಯಲ್, ಎಮೋಷನಲ್, ಕಾಗ್ನಿಟಿವ್, ದೆನ್ ಇಂಡಿವಿಜುವಲ್ ಡಿಫ್ರೆನ್ಸ್. ಸೊ ಇಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ವಿದ್ಯಾರ್ಥಿಗಳ ಲಕ್ಷಣಗಳು, ಕಲಿಯುವವರ ಲಕ್ಷಣಗಳು. ಅಡೋಲ್ಸೆಂಟ್ ಮತ್ತು ಅಡಲ್ಟ್ ಲರ್ನರ್ಸ್ ಅಲ್ಲಿ ಅಕಾಡೆಮಿಕ್ ಆಗಿರ್ಬೋದು, ಸೋಷಿಯಲ್ ಸಾಮಾಜಿಕ, ಮಾನಸಿಕ, ಕಾಗ್ನಿಟಿವ್. ಇದ್ರ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದರೆ ವೈಯಕ್ತಿಕ ವ್ಯತ್ಯಾಸಗಳ ಬಗ್ಗೆನೂ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಹಿಯರ್ ಟೀಚರ್, ಲರ್ನರ್, ಸಪೋರ್ಟ್ ಮಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ದೆನ್ ಲರ್ನಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಶಿಕ್ಷಣದ ಮೇಲೆ ಅಂದರೆ ಬೋಧನಾ ಕಾರ್ಯದ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಶಿಕ್ಷಕ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಮಟೀರಿಯಲ್ ಆಗಿರ್ಬೋದು. ಸೊ ಇವೆಲ್ಲದರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್. ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಟೀಚರ್ ಸೆಂಟರ್ಡ್ ಆ್ಯಂಡ್ ಲರ್ನರ್ ಸೆಂಟರ್ಡ್ ಮೆಥಡ್. ಶಿಕ್ಷಕ ಕೇಂದ್ರಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆಫ್ಲೈನ್ ವರ್ಸಸ್ ಆನ್ಲೈನ್ ಬೋಧನಾ ವಿಧಾನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸ್ವಯಂ ಪ್ರಭಾ, ಮೂಕ್ಸ್ ಇತ್ಯಾದಿಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಟ್ರೆಡಿಷ್ನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್ ಸಪೋರ್ಟ್ ಸಿಸ್ಟಮ್ಗಳ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್, ಮೌಲ್ಯಮಾಪನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ವಿಚ್ ಆರ್ ದ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್, ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇನೋವೇಷನ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಸೊ ಇಲ್ಲಿ ಮೌಲ್ಯಮಾಪನ ಅಂದ್ರೇನು, ಮೌಲ್ಯಮಾಪನದ ಎಲಿಮೆಂಟ್ಸ್ಗಳೇನೇನು, ಮೌಲ್ಯಮಾಪನದ ಪ್ರಕಾರಗಳ್ಯಾವುವು, ಆಮೇಲೆ CBCS ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಬಗ್ಗೆ ಅಧ್ಯಯನ ಮಾಡ್ತೀವಿ. ಮತ್ತು ಮೌಲ್ಯಮಾಪನದಲ್ಲಿ ಹೊಸ ತಂತ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್. ಇಲ್ಲಿ ರಿಸರ್ಚ್ನ ಅರ್ಥ, ಮೀನಿಂಗ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಮ್ ಅಪ್ರೋಚ್. ಇಲ್ಲಿ ರಿಸರ್ಚ್ನ ಅರ್ಥ, ರಿಸರ್ಚ್ನ ಪ್ರಕಾರಗಳು, ರಿಸರ್ಚ್ನ ಸಂಶೋಧಕನ ಗುಣಲಕ್ಷಣಗಳು, ಪಾಸಿಟಿವಿಸಮ್ ಮತ್ತು ಪೋಸ್ಟ್ ಪಾಸಿಟಿವಿಸಮ್ ಬಗ್ಗೆ ಡಿಸ್ಕಷನ್ನ ಮಾಡ್ತೀವಿ, ಓದಬೇಕಾಗುತ್ತೆ. ಮೆಥಡ್ಸ್ ಆಫ್ ರಿಸರ್ಚ್, ಎಕ್ಸ್ಪಿರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟಾರಿಕಲ್, ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್. ರಿಸರ್ಚ್ನ ಪ್ರಕಾರಗಳ್ಯಾವವು,
ಅದು ಎಕ್ಸ್ಪೆರಿಮೆಂಟಲ್ ಆಗಿರ್ಬೋದು, ವಿವರಣಾತ್ಮಕವಾಗಿರ್ಬೋದು, ಐತಿಹಾಸಿಕ ಸಂಶೋಧನೆ, ಪರಿಮಾಣಾತ್ಮಕ, ಗುಣಾತ್ಮಕ ಎಲ್ಲ ಸಂಶೋಧನಾ ವಿಧಾನಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್ನ ಸಂಶೋಧನೆಯ ಹಂತಗಳು ಯಾವ್ಯಾವು ಇವುಗಳನ್ನೆಲ್ಲ ಓದ್ತೀವಿ. ಆಮೇಲೆ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಫಾರ್ಮ್ಯಾಟ್ ಆ್ಯಂಡ್ ಸ್ಟೈಲ್ಸ್ ಆಫ್ ರೆಸ್ಪಾನ್ಸ್, ಯಾವ ರೀತಿ ಥೀಸಿಸನ್ನು ಬರಿಬೇಕು, ಆರ್ಟಿಕಲನ್ನು ಬರಿಬೇಕು, ಅದ್ರ ಫಾರ್ಮ್ಯಾಟ್ ಹೇಗಿರಬೇಕು, ಸ್ಟೈಲು, ಇದನ್ನೆಲ್ಲ ಡಿಸ್ಕಷನ್ ಓದಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್, ಸಂಶೋಧನಾ ಕಾರ್ಯದಲ್ಲಿ ಈ ICTಯನ್ನು ಯಾವ ರೀತಿ ಬಳಕೆ ಮಾಡ್ತೀವಿ ಎಂಬುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ರಿಸರ್ಚ್ ಎಥಿಕ್ಸ್ ಬಗ್ಗೆ ಓದಬೇಕಾಗುತ್ತೆ. ಥರ್ಡ್ ಯೂನಿಟ್ ಬಂದುಬಿಟ್ಟು ಕಾಂಪ್ರಿಹೆನ್ಷನ್ ಅಂತ, ಇಲ್ಲಿ ಕೂಡ 5 ಪ್ರಶ್ನೆಗಳನ್ನು ಕೊಟ್ಟಿರಲಾಗುತ್ತೆ. ಇಲ್ಲಿ ನಿಮಗೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ, ಆ ಪ್ಯಾಸೇಜನ್ನು ಓದಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಪ್ಯಾಸೇಜ್ ಮೇಲೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 5 ಪ್ರಶ್ನೆಗಳನ್ನು ಬಿಡಿಸಬೇಕಾಗುತ್ತೆ. ಇದಕ್ಕೆ ಕೂಡ ನೀವು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಲೇಬೇಕು. ಅದೇ ರೀತಿ ಯೂನಿಟ್ 4 ಕಮ್ಯುನಿಕೇಷನ್, ಸಂವಹನಕ್ಕೆ ಸಂಬಂಧಪಟ್ಟಿದ್ದು. ಕಮ್ಯುನಿಕೇಷನ್ ಮೀನಿಂಗ್, ಟೈಪ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಂವಹನದ ಅರ್ಥ, ಸಂವಹನದ ಪ್ರಕಾರಗಳು, ಸಂವಹನದ ಗುಣಲಕ್ಷಣಗಳ ಬಗ್ಗೆ ಓದ್ತಾ ಇದ್ದೀವಿ. ಇಫೆಕ್ಟಿವ್ ಕಮ್ಯುನಿಕೇಷನ್, ವರ್ಬಲ್, ನಾನ್ ವರ್ಬಲ್, ಇಂಟರ್ಕಲ್ಚರಲ್, ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ಸೊ ಇಲ್ಲಿ ನಾವು ಪರಿಣಾಮಕಾರಿ ಸಂವಹನದ ಬಗ್ಗೆ ಓದ್ತಾ ಇದ್ದೀವಿ, ಅದರ ಅರ್ಥ. ಮೌಖಿಕ ಮತ್ತು ಅಮೌಖಿಕ ಸಂವಹನದ ಬಗ್ಗೆ ಓದ್ತೀವಿ. ಇಂಟರ್ಕಲ್ಚರಲ್ ಮತ್ತು ಗುಂಪು ಸಂವಹನದ ಬಗ್ಗೆ ಓದ್ತೀವಿ. ತರಗತಿ ಸಂವಹನದ ಬಗ್ಗೆ ಓದ್ತೀವಿ. ನೆಕ್ಸ್ಟ್ ಬ್ಯಾರಿಯರ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತಂದರೆ ಸಂವಹನ ಕಾರ್ಯದಲ್ಲಿ ಅಡೆತಡೆಗಳ ಬಗ್ಗೆ ಓದ್ತೀವಿ. ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಬಗ್ಗೆ ಓದ್ತೀವಿ. ಸೊ ನೆಕ್ಸ್ಟ್ 5th ಯೂನಿಟ್ ಬಂದುಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್. ಸೊ ಇಯರ್ ಟೈಪ್ಸ್ ಆಫ್ ರೀಸನಿಂಗ್ ಬಗ್ಗೆ ಓದ್ತೀವಿ. ನಂಬರ್ ಸಿರೀಸ್ ಆಗಿರ್ಬೋದು, ಲೆಟರ್ ಸಿರೀಸ್, ಕೋಡ್ಸ್, ರಿಲೇಷನ್ಶಿಪ್ಸ್, ಈ ಎಲ್ಲದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಸಾಲ್ವ್ ಮಾಡ್ಕೊಳ್ಬೇಕು. ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ನಲ್ಲಿ ಫ್ರ್ಯಾಕ್ಷನ್ಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ಪ್ರಶ್ನೆಗಳಿರ್ತವೆ. ರೇಷೋ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಪೋರ್ಷನ್ ಮತ್ತು ಪರ್ಸೆಂಟೇಜ್ ಮೇಲೆ ಇರುತ್ತೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್, ಡಿಸ್ಕೌಂಟ್, ಯಾವರೇಜ್, ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ನೆಕ್ಸ್ಟ್ 6th ಯೂನಿಟ್ ಬಂದುಬಿಟ್ಟು ಲಾಜಿಕಲ್ ರೀಸನಿಂಗ್. ಸೊ ಹಿಯರ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ ಫಾರ್ಮ್, ಸ್ಟ್ರಕ್ಚರ್ ಆ್ಯಂಡ್ ಕ್ಯಾಟಗೋರಿಕಲ್ ಪ್ರಪೋಸಿಷನ್, ಮೂಡ್, ಫಿಗರ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಫ್ಯಾಲಸೀಸ್, ಯೂಸ್ ಆಫ್ ಲ್ಯಾಂಗ್ವೇಜ್, ಕೊನೋಟೇಷನ್ಸ್, ಡಿನೋಟೇಷನ್ಸ್, ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್, ಯಾವಾಗಲೂ ಕೂಡ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಡಿಸ್ಟಿಂಗ್ವಿಷಿಂಗ್ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್. ಅನಲಾಗಿ ಅಂತಂದರೆ ಇವೆನ್ನ ಚಿತ್ರಗಳ ಮೇಲೆ ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆನ್ ಡಯಾಗ್ರಾಮ್, ಸಿಂಪಲ್ ಆ್ಯಂಡ್ ಮಲ್ಟಿಪಲ್ ಯೂಸ್ ಆಫ್ ಎಸ್ಟಾಬ್ಲಿಷಿಂಗ್ ವ್ಯಾಲಿಡಿಟಿ ಆಫ್ ಆರ್ಗ್ಯುಮೆಂಟ್. ಸೊ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ, ಚಿತ್ರವನ್ನು ಕೊಟ್ಟಿರ್ತಾರೆ, ವೆನ್ ಡಯಾಗ್ರಾಮ್ಸನ್ನು. ಸೊ ಅದರ ತಕ್ಕಂಗೆ ಪ್ರಶ್ನೆಗಳನ್ನು ನೀಡಿರ್ತಾರೆ. ಅದೇ ರೀತಿ ಇಂಡಿಯನ್ ಲಾಜಿಕ್ ಮೇಲೆ ಪ್ರಶ್ನೆಗಳಿರ್ತವೆ. ಮೀನ್ಸ್ ಆಫ್ ನಾಲೆಜ್, ಜ್ಞಾನವನ್ನು ಪಡೆಯುವ ವಿಧಾನಗಳಾವು. ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಪಟಿ, ಅನುಪಲಬ್ಧಿ. ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಅನುಮಾನ, ವ್ಯಾಪ್ತಿ, ಹೆತ್ಬವ. ಸೊ ಇವೆಲ್ಲವುಗಳು ಈ ಒಂದು ಲಾಜಿಕಲ್ ಯೂನಿಟ್ನಿಂದ ಬರ್ತಾ ಇವೆ. ನೆಕ್ಸ್ಟ್ ಬಂದುಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಟೇಬಲ್ಲು ಅಥವಾ ಗ್ರಾಫನ್ನು ಕೊಟ್ಟಿರ್ತಾರೆ. ಸೊ ಅದರ ಮೇಲೆ 5 ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ. ಸೊ ಇಲ್ಲಿ ಬಾರ್ ಚಾರ್ಟ್ ಆಗಿರ್ಬೋದು, ಹಿಸ್ಟೋಗ್ರಾಮ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಟೇಬಲ್, ಲೈನ್ ಚಾರ್ಟ್, ಮ್ಯಾಪ್. ಸೊ ಇವೆಲ್ಲದರ ಈ ರೀತಿ ಒಂದು ಚಾರ್ಟ್ ಅಥವಾ ಟೇಬಲ್ ಅಥವಾ ಮ್ಯಾಪನ್ನು ಕೊಟ್ಟು ಅದರ ಮೇಲೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಯೂನಿಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT. ಸೊ ಇಲ್ಲಿ ICT ಜನರಲ್ ಅಬ್ರಿವೇಷನ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ, ಟರ್ಮಿನಾಲಜಿಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಆಮೇಲೆ ಬೇಸಿಕ್ಸ್ ಆಫ್ ಇಂಟರ್ನೆಟ್, ಇಂಟ್ರಾನೆಟ್, ಇಮೇಲ್, ಆಡಿಯೋ, ವಿಡಿಯೋ ಕಾನ್ಫರೆನ್ಸಿಂಗ್. ನೆಕ್ಸ್ಟ್ ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್, ICT ಆ್ಯಂಡ್ ಗವರ್ನೆನ್ಸ್. ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತಾ ಇದೆ. 9th ಯೂನಿಟ್ ಬಂದುಬಿಟ್ಟು ಪೀಪಲ್, ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್. ಸೊ ಇಯರ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅಂದರೆ ಇಲ್ಲಿ ಪರಿಸರದ ಅರ್ಥ, ಪರಿಸರದ ಕಾರ್ಯಗಳು, ಮತ್ತು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ MDGs, SDGs ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಹ್ಯೂಮನ್ ಆ್ಯಂಡ್ ಎನ್ವೈರ್ಮೆಂಟ್ ಇಂಟರಾಕ್ಷನ್, ಮಾನವ ಮತ್ತು ಪರಿಸರದ ಸಂಬಂಧದ ಮೇಲೆ ಪ್ರಶ್ನೆಗಳು ಬರ್ತವೆ. ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಇಶ್ಯೂಸ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಲೋಕಲ್, ರೀಜನಲ್ ಆ್ಯಂಡ್ ಗ್ಲೋಬಲ್. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, and then climate change and its socio-economic and political dimensions. ಇವುಗಳೆಲ್ಲದ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್. ಸೊ ಈ ಒಂದು
ಪರಿಸರ ಮಾಲಿನ್ಯದಿಂದ ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಎಂಬುದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್ ಸೋಲಾರ್, ವಿಂಡ್, ಸಾಯಿಲ್, ಹೈಡ್ರೋ, ಜಿಯೋಥರ್ಮಲ್, ಬಯೋಮಾಸ್, ನ್ಯೂಕ್ಲಿಯರ್ ಆ್ಯಂಡ್ ಫಾರೆಸ್ಟ್. ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳಿರ್ತವೆ. ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ಸ್, ಮಿಟಿಗೇಷನ್ ಸ್ಟ್ರಾಟಜೀಸ್. ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಅದೇ ರೀತಿ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಆಗಿರ್ಬೋದು, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮಿಟ್, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಸೊ ಲಾಸ್ಟ್ ಯೂನಿಟ್ ಬಂದುಬಿಟ್ಟು ಹೈಯರ್ ಎಜುಕೇಷನ್ ಸಿಸ್ಟಮ್. ಸೊ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಆನ್ಸಿಯಂಟ್ ಇಂಡಿಯಾ, evolution of higher learning and research in post-independence India, Oriental, conventional and non-conventional learning programs, professional, technical and skill-based education, value education, environmental education, then policies, governance and administration. ಸೊ ಎಲ್ಲದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಸೊ ಇಲ್ಲಿ ಪ್ರತಿಯೊಂದು ಯೂನಿಟ್ನಿಂದ 2 ಪ್ರಶ್ನೆಗಳನ್ನು ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನು ನೀಡಲಾಗುತ್ತೆ. ಸೊ ಈ ರೀತಿಯಾಗಿ ಒಟ್ಟು 50 ಪ್ರಶ್ನೆಗಳು ಈ ಪೇಪರ್ 1ನಿಂದ ಬರ್ತವೆ. ಸೊ ಅದಕ್ಕೆ ಒಟ್ಟು 100 ಅಂಕಗಳನ್ನು ನೀಡಲಾಗುತ್ತೆ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಪೇಪರ್ 1ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನಿಮಗೆ ಮೊದಲೇ ಹೇಳಿದ ಹಾಗೆ ನಾವಿಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಪ್ರಾಕ್ಟೀಸ್ MCQ ಸೆಟ್, 50 ಮಾಕ್ ಟೆಸ್ಟ್ ಮತ್ತು ನೋಟ್ಸ್ಗಳನ್ನು ನೀಡ್ತಾ ಇದ್ದೀವಿ ಕೇವಲ 2000 ರುಪೀಸ್ನಲ್ಲಿ. ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಬಳಸಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸರ್ಚ್ ಅಪ್ ಅವರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಒಂದು ಕೋರ್ಸ್ ಲಭ್ಯ ಆಗ್ತಾ ಇದೆ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.